Good morning, all. Myself, Javed Pasha, working in ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಹೂವಿನಡಗಲಿ. ನನ್ನ ಹೆಸರು ಜಾವೇದ್ ಪಾಷಾ ಅಂತ ಹೇಳಿ. ರುದ್ರಾಂಬ ಪಿ ಪ್ರಕಾಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೂವಿನಡಗಲಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬಳ್ಳಾರಿ BCom 3ನೇ ಸೆಮಿಸ್ಟರ್ನ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಚಾಪ್ಟರ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಈ ಒಂದು ಕ್ಲಾಸ್ ಅಲ್ಲಿ ನಾವು ಇವತ್ತು ಕ್ಲಾಸಿಫಿಕೇಶನ್ ಆಫ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ. ಈ ಹಿಂದಿನ ಕ್ಲಾಸಸ್ ಅಲ್ಲಿ ನಾವು ಮೀನಿಂಗ್ ಅಂಡ್ ರೋಲ್ ಆಫ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ is the student will be able to have a conceptual idea of the subject of channels of distribution, and students will understand the meaning and role of channels of distribution, classification of distribution channels. ಅಂದ್ರೆ ಇಲ್ಲಿ ನಾವು ಏನೆಲ್ಲ ಕನೆಕ್ಟ್ ಆಗುತ್ತೆ ಅಂದ್ರೆ, ಒಬ್ಬ ವಿದ್ಯಾರ್ಥಿಯಲ್ಲಿ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಹೇಗಿರುತ್ತೆ, ಒಂದು ಇಂಡಸ್ಟ್ರಿಯಲ್ಲಿ ಅದರ ಮಹತ್ವವೇನು, ಮತ್ತು ಪ್ರತಿಯೊಂದು ವಸ್ತುವಿನ ಒಂದು ಮಾರಾಟಗಾರಿಕೆಯಲ್ಲಿ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಅದರ ಮಹತ್ವವನ್ನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಲರ್ನಿಂಗ್ ಔಟ್ಕಮ್ ಇದನ್ನ ನಾವೇನ್ ಕಲಿತೀವಿ ಅಂತ, ದ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಓವರ್ ವ್ಯೂ ಆಫ್ ದ ಸಬ್ಜೆಕ್ಟ್ ಆಫ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂಡ್ ದೇ ವಿಲ್ ನೋ ಅಬೌಟ್ ಮೀನಿಂಗ್ ಅಂಡ್ ರೋಲ್ ಆಫ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್, ಕ್ಲಾಸಿಫಿಕೇಶನ್ ಆಫ್ ಡಿಸ್ಟ್ರಿಬ್ಯೂಷನ್ ಚಾನಲ್. ಇಲ್ಲಿ ಈ ಒಂದು ಚಾಪ್ಟರ್ ಕಲಿಯೋದ್ರಿಂದ ನಮಗೆ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ನ ಒಂದು ಅರ್ಥ ಮತ್ತು ಮಹತ್ವದ ಬಗ್ಗೆ ಗೊತ್ತಾಗುತ್ತೆ. ಅದು ಯಾವ ಪ್ರಕಾರದ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ನಾವು ಪ್ರತಿನಿತ್ಯ ಒಂದು ವಸ್ತುವಿನ ಮಾರಾಟಗಾರಿಕೆಯಲ್ಲಿ ಕಾಣಬಹುದು ಅನ್ನೋದನ್ನ ನಾವು ತಿಳ್ಕೊತೀವಿ. ಈಗ ಕ್ಲಾಸಿಫಿಕೇಶನ್ ಆಫ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಅಂದ್ರೆ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ. ಓಕೆ, ಈಗ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಟು 2 ಗ್ರೂಪ್ಸ್. ಅಂದ್ರೆ ಈ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ನ ಮುಖ್ಯವಾಗಿ 2 ಪ್ರಕಾರಗಳಾಗಿ ವಿಭಾಗ ಮಾಡಿದ್ದಾರೆ. ಒಂದು ನಾನ್ ಇಂಟಿಗ್ರೇಟೆಡ್ ಆರ್ ಕನ್ವೆನ್ಷನಲ್ ಚಾನಲ್ಸ್, ಇಂಟಿಗ್ರೇಟೆಡ್ ಚಾನಲ್ಸ್ ಅಂತ ಹೇಳಿ. ಮೊದಲನೇದಾಗಿ ನಾನ್ ಇಂಟಿಗ್ರೇಟೆಡ್ ಆರ್ ಕನ್ವೆನ್ಷನಲ್ ಚಾನಲ್ಸ್ ಅಂದ್ರೆ ಇಲ್ಲಿ ಕನ್ವೆನ್ಷನಲ್ ಅಂದ್ರೆ ಸಾಂಪ್ರದಾಯಿಕ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಹೇಳಿ. ಸಾಂಪ್ರದಾಯಿಕವಾಗಿ ಅಂದ್ರೆ ಹಳೆ ಕಾಲದಿಂದ ನಮ್ಮ ಹಿರಿಯರು ಒಂದು ವಸ್ತುವಿನ ಮಾರಾಟಗಾರಿಕೆಯಲ್ಲಿ ಫಾಲೋ ಮಾಡ್ಕೊಂಡು ಬಂದಿರತಕ್ಕಂತ ಒಂದು ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಮೆಥಡ್ಸ್. ಹೌದಾ, ಇದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಹೇಳ್ಬೇಕಂದ್ರೆ, ದ ನಾನ್ ಇಂಟಿಗ್ರೇಟೆಡ್ ಚಾನಲ್ಸ್ ಆಲ್ಸೋ ನೋನ್ ಆಸ್ ಇಂಡಿವಿಜುವಲಿಸ್ಟಿಕ್ ಆರ್ ಕನ್ವೆನ್ಷನಲ್ ಚಾನಲ್ಸ್ consists of intermediaries who connect the manufacturer and consumers loosely. ಅಂದ್ರೆ ಇಲ್ಲಿ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ಇರೋದಿಲ್ಲ, ಇದು ವ್ಯವಸ್ಥೆ ಇರೋದಿಲ್ಲ, ನಾನ್ ಇಂಟಿಗ್ರೇಟೆಡ್ ಚಾನಲ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಇವು ಒಬ್ಬ ಮಾರಾಟಗಾರ ಉತ್ಪಾದಕರನ್ನ ಮತ್ತು ಕಸ್ಟಮರ್ನ ಕನೆಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಅಷ್ಟೇ. ಯಾಕಂದ್ರೆ ಇಲ್ಲಿ ಒಂದು ವ್ಯವಸ್ಥೆ ಇರೋದಿಲ್ಲ. ಇಲ್ಲಿ ಒಬ್ಬ ಮಧ್ಯವರ್ತಿಗಳ ಸಹಾಯದಿಂದ ಇವರು ಉತ್ಪಾದಕರನ್ನ ಮತ್ತೆ ಗ್ರಾಹಕರನ್ನ ಸೇರಿಸುವಂತ ಒಂದು ಪ್ರಕ್ರಿಯೆ ಮಾಡ್ತಾ ಇರ್ತಾರೆ. ಮತ್ತೆ these intermediaries include wholesalers, retailers, agents and other operating individually and autonomously. ಅಂದ್ರೆ ಅರ್ಥ ಅಷ್ಟೇ, ಇಲ್ಲಿ ಕೆಲಸ ಮಾಡುವವರು ಹೋಲ್ಸೇಲರ್ಸ್ ಆಗಿರ್ತಾರೆ, ರಿಟೇಲರ್ಸ್ ಆಗಿರ್ತಾರೆ, ಏಜೆಂಟ್ಸ್ ಆಗಿರ್ತಾರೆ. ಇವರೆಲ್ಲ ವೈಯಕ್ತಿಕವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಸಂಸ್ಥೆಗೋಸ್ಕರ ಅಥವಾ ತಮ್ಮದೇ ಆದ ಸಂಸ್ಥೆಗಳು ನಡೆಸ್ತಾ ಇರಲ್ಲ. ಇವರು ವೈಯಕ್ತಿಕವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ತಮ್ಮ ಕೆಲಸಕ್ಕೆ ತಕ್ಕಂತೆ ಅವರು ಕಮಿಷನ್ ನ ಪಡಿತಾ ಇರ್ತಾರೆ. ಕಮಿಷನ್ ಬೇಸಿಸ್ ಮೇಲೆ ನಾವು ಈ ಒಂದು ನೋಡ್ಬೋದು ಪ್ರತಿದಿನ ಏಜೆಂಟ್ಸ್ ಗಳು ತಮ್ಮ ಕಮಿಷನ್ಗೋಸ್ಕರ ಯಾವ ತರ ಅವರು ಕಸ್ಟಮರ್ ಮತ್ತೆ ಉತ್ಪಾದಕರನ್ನ ಸೇರಿಸ್ತಾರೆ ಅಂತ. ಈ ತರ ಇದು ನಾನ್ ಕನ್ವೆನ್ಷನಲ್ ಅಂತ ಹೇಳ್ತೀವಿ. ಅಂದ್ರೆ ಸಾಂಪ್ರದಾಯಿಕವಾದಂತಹ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಇದರಲ್ಲಿ ಮತ್ತೆ ಡೈರೆಕ್ಟ್ ಚಾನಲ್ ಆರ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿ. ದ ಡೈರೆಕ್ಟ್ ಆರ್ ಶಾರ್ಟ್ ಚಾನಲ್ ಇಸ್ ಒನ್ ಇನ್ ವಿಚ್ ದೇರ್ ಆರ್ ನೋ ಮಿಡಲ್ ಮ್ಯಾನ್. ಅಂದ್ರೆ ಡೈರೆಕ್ಟ್ ಚಾನಲ್ ಅಂದ್ರೆ ಉತ್ಪಾದಕರಿಂದ ಗ್ರಾಹಕರಿಗೆ ನೇರವಾಗಿ ವಸ್ತುಗಳನ್ನ ಸರಬರಾಜು ಮಾಡುವಂತ ಒಂದು ಪ್ರಕ್ರಿಯೆಗೆ ನಾವು ಡೈರೆಕ್ಟ್ ಚಾನಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಒಬ್ಬ ಮಧ್ಯವರ್ತಿಗಳು ಇರೋದಿಲ್ಲ. ಹಾಗೆ ಎರಡನೇದು ಇಂಡೈರೆಕ್ಟ್ ಚಾನಲ್ ಆಫ್ ಆರ್ ಇಂಡೈರೆಕ್ಟ್ ಸೆಲ್ಲಿಂಗ್. ಅಂದ್ರೆ ಇಲ್ಲಿ ದಟ್ ಇಂಡೈರೆಕ್ಟ್ ಚಾನಲ್ ಇಸ್ ಅ ಲಾಂಗ್ ಚಾನಲ್ ಇನ್ ವಿಚ್ ದೇರ್ ಆರ್ ಇಂಟರ್ಮೀಡಿಯರೀಸ್ ಥ್ರೂ ಹೂಮ್ ದ ಕಂಪನಿ ಚೂಸ್ ಟು ಸೆಲ್ ಇಟ್ಸ್ ಪ್ರಾಡಕ್ಟ್ಸ್. ಅಂದ್ರೆ ಯಾವುದೇ ಒಂದು ಸಂಸ್ಥೆ ತನ್ನ ಒಂದು ವಸ್ತುಗಳನ್ನ ಮಾರಾಟ ಮಾಡಬೇಕಾದ್ರೆ ಒಬ್ಬ ಇಂಟರ್ಮೀಡಿಯರಿಗಳನ್ನ ನೇಮಕ ಮಾಡಿಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಸಂಸ್ಥೆ ನೇರವಾಗಿ ಗ್ರಾಹಕರ ಜೊತೆ ಸಂಪರ್ಕ ಹೊಂದಿರೋದಿಲ್ಲ. ಇಲ್ಲಿ ಮಧ್ಯವರ್ತಿಗಳ ಸಹಾಯದಿಂದ ಆ ಒಂದು ಸಂಸ್ಥೆ ಗ್ರಾಹಕರನ್ನ ಬೆಸೆಯುವುದರಿಂದ ಇದನ್ನ ಇಂಡೈರೆಕ್ಟ್ ಚಾನಲ್ ಅಥವಾ ಇಂಡೈರೆಕ್ಟ್ ಸೆಲ್ಲಿಂಗ್ ಅಂತ ನಾವು ಹೇಳ್ತೀವಿ. ಈಗ ನೋಡಿ, ದೀಸ್ ಡಿಫರೆಂಟ್ ಚಾನಲ್ಸ್ ಚೂಸಸ್ ಆರ್ ಬ್ರೀಫ್ಲಿ ಡಿಸ್ಕ್ರೈಬ್ ಬಿಲೋ. ಮ್ಯಾನುಫ್ಯಾಕ್ಚರರ್ ಟು ಕನ್ಸ್ಯೂಮರ್ಸ್ ಅಂತ ಹೇಳಿ ಒಂದು ಹೇಳಿದ್ವಿ, ಡೈರೆಕ್ಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಮ್ಯಾನುಫ್ಯಾಕ್ಚರರ್ಸ್, ರಿಟೇಲರ್ಸ್, ಕನ್ಸ್ಯೂಮರ್ ಮತ್ತೊಂದು ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಇದೆ. ಮೂರನೇದಲ್ಲಿ ಮ್ಯಾನುಫ್ಯಾಕ್ಚರ್ ಹೋಲ್ಸೇಲರ್, ಹೋಲ್ಸೇಲರ್ ಟು ರಿಟೇಲರ್,
ರಿಟೇಲ್ ಟು ಕನ್ಸ್ಯೂಮರ್, ಇದು ಮೂರನೇ ಒಂದು ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಆಮೇಲೆ ನಾಲ್ಕನೇದಾಗಿ ನೋಡ್ಬೋದು ಮ್ಯಾನುಫ್ಯಾಕ್ಚರರ್ಸ್, ಹೋಲ್ಸೇಲರ್ಸ್, ಸೆಮಿ ಹೋಲ್ಸೇಲರ್ಸ್, ರಿಟೇಲರ್ಸ್, ಕನ್ಸ್ಯೂಮರ್ಸ್ ಅಂತೇಳಿ. ಆರನೇದಲ್ಲಿ ಮ್ಯಾನುಫ್ಯಾಕ್ಚರ್ ಇಂದ ಸೆಲ್ಲಿಂಗ್ ಏಜೆಂಟ್ಸ್, ಅವರಿಂದ ಮತ್ತೆ ಹೋಲ್ಸೇಲರ್ಸ್, ರಿಟೇಲರ್ಸ್, ದೆನ್ ಮತ್ತೆ ಕನ್ಸ್ಯೂಮರ್ಸ್. ಮುಖ್ಯವಾಗಿ ಆರನೇದು ಮ್ಯಾನುಫ್ಯಾಕ್ಚರರ್ಸ್, ಹೋಲ್ಸೇಲರ್ಸ್, ಸೆಮಿ ಹೋಲ್ಸೇಲರ್ಸ್, ರಿಟೇಲರ್ಸ್ ಅಂಡ್ ಕನ್ಸ್ಯೂಮರ್ಸ್. ಈ 6 ಪ್ರಕಾರವಾಗಿ ನಾವು ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ನಾವು ಪ್ರತಿನಿತ್ಯ ಕಾಣಬಹುದು. ಯಾವುದೇ ಒಂದು ವಸ್ತು ಅದರ ಒಂದು ನೇಚರ್ ನ ಮೇಲೆ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ನಿರ್ಧಾರವಾಗಿರುತ್ತೆ. ಬಹಳಷ್ಟು ಸಲ ಏನಾಗುತ್ತೆ, ನಾವು ಬಹಳಷ್ಟು ವಸ್ತುಗಳನ್ನ ಮಿಡ್ಲ್ ಮ್ಯಾನ್ ಅಥವಾ ರಿಟೇಲರ್ ಗಳ ಅಥವಾ ಹೋಲ್ಸೇಲರ್ ಗಳಲ್ಲಿ ನಾವು ಖರೀದಿ ಮಾಡೋದನ್ನು ಕಾಣಬಹುದು. ಇದು ಒನ್ ಆಫ್ ದ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕೆಟಿಂಗ್. ಹಾಗೇನೆ ಈ ಒಂದು ಚಾಪ್ಟರ್ ಅಲ್ಲಿ ಈಗ ನಾವು ನೋಡಿದ್ವಿ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂದ್ರೇನು, ಮತ್ತೆ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಯಾವೆಲ್ಲ ಪ್ರಕಾರಗಳು ಬರ್ತವೆ ಅಂತ. ಈಗ ಅದ್ರ ಸಂಬಂಧಪಟ್ಟಂಗೆ ಇವಾಗ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿದಾವೆ ಇಲ್ಲಿ. ಒಂದನೇದಾಗಿ ದ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್ ಆರ್. ಆಪ್ಷನ್ ಹೀಗಿದೆ. ಒಂದೇದು ಎ ನಾನ್ ಇಂಟಿಗ್ರೇಟೆಡ್ ಆರ್ ಕನ್ವೆನ್ಷನಲ್ ಚಾನಲ್ಸ್, ಇಂಟಿಗ್ರೇಟೆಡ್ ಚಾನಲ್ಸ್, ಸಿ ಎ ಅಂಡ್ ಬಿ, ಡಿ ನನ್ ಆಫ್ ದ ಅಬೋ. ಈಗ ನಾನು ಈ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮುಂಚೆ ಹೇಳಿದೆ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮುಖ್ಯವಾಗಿ 2 ಪ್ರಕಾರಗಳಿವೆ, ಕನ್ವೆನ್ಷನಲ್ ಅಥವಾ ನಾನ್ ಇಂಟಿಗ್ರೇಟೆಡ್ ಮತ್ತೆ ಇಂಟಿಗ್ರೇಟೆಡ್ ಚಾನಲ್ಸ್ ಅಂತ. ನಾನ್ ಇಂಟಿಗ್ರೇಟೆಡ್ ಅಂದ್ರೆ ಇವು ಗ್ರಾಹಕರನ್ನ ಮತ್ತೆ ಉತ್ಪಾದಕರನ್ನ ಬೆಸೆಯೋದಿಲ್ಲ, ಸಾಂಪ್ರದಾಯಿಕವಾಗಿ ನಾವು ಫಾಲೋ ಮಾಡ್ಕೊಂಡು ಬಂದಿರ್ತಕ್ಕಂಥ ಚಾನಲ್ಸ್. ಮತ್ತೆ ಇಂಟಿಗ್ರೇಟೆಡ್ ಅಂದ್ರೆ ಇಲ್ಲಿ ಸಂಸ್ಥೆ ತನ್ನ ಒಂದು ಮಧ್ಯವರ್ತಿಗಳನ್ನ ನೇಮಿಸಿಕೊಂಡು ಸರಬರಾಜು ಮಾಡುವಂತ ಒಂದು ಪ್ರಕ್ರಿಯೆ. ಹಾಗಾಗಿ ಈ ಒಂದು ಮೊದಲನೇ ಕ್ವಶನ್ ಗೆ ಆನ್ಸರ್ ಏನಾಗಿದೆ, ಇದು ಆನ್ಸರ್ ಸಿ ಎ ಅಂಡ್ ಬಿ. ಯಾಕಂದ್ರೆ ಮುಖ್ಯವಾಗಿ 2 ಪ್ರಕಾರ ಬರ್ತವೆ, ಅದರಲ್ಲಿ ಇಂಟಿಗ್ರೇಟೆಡ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಮತ್ತೆ ನಾನ್ ಇಂಟಿಗ್ರೇಟೆಡ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ವಾ. ಸೊ ಓಕೆ, ಇವಾಗ ಎರಡನೇ ಪ್ರಶ್ನೆ ನಾವು ನೋಡೋದಾದ್ರೆ ದ ನಾನ್ ಇಂಟಿಗ್ರೇಟೆಡ್ ಚಾನಲ್ಸ್ ಆಲ್ಸೋ ನೋನ್ ಆಸ್ ಎ ಇಂಡಿವಿಜುವಲಿಸ್ಟಿಕ್ ಚಾನಲ್ಸ್, ಬಿ ಕನ್ವೆನ್ಷನಲ್ ಚಾನಲ್ಸ್, ಸಿ ಎ ಅಂಡ್ ಬಿ, ಡಿ ಆಲ್ ಅಂಡ್ ದ ಅಬೋ. ಅಂದ್ರೆ ಇಲ್ಲಿ ಹೇಳ್ತಾರೆ ನಾನ್ ಇಂಟಿಗ್ರೇಟೆಡ್ ಚಾನಲ್ಸ್ ನಾವು ಮತ್ತೆ ಏನಂತ ನಾವು ಹೇಗೆ ಅದನ್ನ ನಾವು ತಿಳ್ಕೊಂಡಿದೀವಿ ಅಂತ. ಹೌದಾ, ಯಾಕಂದ್ರೆ ನಾನ್ ಇಂಟಿಗ್ರೇಟೆಡ್ ಅಂದ್ರೆ ಇವು ಸಾಂಪ್ರದಾಯಿಕವಾಗಿ ನಾವು ಹಳೆ ಕಾಲದಿಂದ ಮುಂದುವರ್ಸ್ಕೊಂಡು ಬಂದಿರತಕ್ಕಂತ ಒಂದು ಸರಬರಾಜು ಪ್ರಕ್ರಿಯೆ ಬೇರೆ ಬೇರೆ ಹಂತಗಳು ಅಲ್ವಾ. ಇದನ್ನು ನಾವು ವೈಯಕ್ತಿಕವಾಗಿ ಕೂಡ ನೋಡ್ಬೋದು ಮತ್ತೆ ಸಾಂಪ್ರದಾಯಿಕ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಗಳು ನೋಡ್ಬೋದು. ಹಾಗಾಗಿ ಇದರ ಒಂದು ಉತ್ತರ ಏನಾಗಿರುತ್ತೆ, ಎ ಮತ್ತೆ ಬಿ ಇಂಡಿವಿಜುವಲ್ ಚಾನಲ್ಸ್ ಅಂಡ್ ಕನ್ವೆನ್ಷನಲ್ ಚಾನಲ್ಸ್ ಅಲ್ವಾ. ಓಕೆ, ಈಗ ಮೂರನೇ ಪ್ರಶ್ನೆ, ವಾಟ್ ಆರ್ ದ ಟೈಪ್ಸ್ ಆಫ್ ನಾನ್ ಇಂಟಿಗ್ರೇಟೆಡ್ ಆರ್ ಕನ್ವೆನ್ಷನಲ್ ಚಾನಲ್ಸ್. ಅಂದ್ರೆ ಹೇಳ್ತಾ ಇದಾರೆ ಟೈಪ್ಸ್ ಏನೇನಿದೆ ಅಂತ ಅಲ್ವಾ. ಸೊ ಡೈರೆಕ್ಟ್ ಚಾನಲ್ಸ್, ಡೈರೆಕ್ಟ್ ಸೆಲ್ಲಿಂಗ್, ಇಂಡೈರೆಕ್ಟ್ ಚಾನಲ್, ಆಲ್ ಆಫ್ ದ ಅಬೋ ಅಂತ ಕೊಟ್ಟಿದ್ದಾರೆ. ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ನಾನ್ ಇಂಟಿಗ್ರೇಟೆಡ್ ಅಥವಾ ಕನ್ವೆನ್ಷನಲ್ ಸೆಲ್ಲಿಂಗ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಗೆ ಸೇಲ್ ಮಾಡ್ತಾ ಇದೀವಿ, ಅದನ್ನ ಡೈರೆಕ್ಟ್ ಸೆಲ್ಲಿಂಗ್ ಅಂತಾನು ಕರಿತೀವಿ. ಮತ್ತೆ ಇಂಡೈರೆಕ್ಟ್ ಚಾನಲ್ ಅಂದ್ರೆ ಒಂದು ಸಂಸ್ಥೆ ತನ್ನ ಒಂದು ಇಂಟರ್ಮೀಡಿಯೇಟ್ ಮೂಲಕ ತನ್ನ ವಸ್ತುಗಳನ್ನ ಗ್ರಾಹಕರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ಇಲ್ಲಿ ಉತ್ತರ ಏನಾಗಿರುತ್ತೆ, ಆನ್ಸರ್ ವಿಲ್ ಬಿ ಡಿ ಅಲ್ವಾ. ಯಾಕಂದ್ರೆ ನಾವಿಲ್ಲಿ ಡೈರೆಕ್ಟ್ ಚಾನಲ್ ನೋಡ್ಬೋದು, ಡೈರೆಕ್ಟ್ ಸೆಲ್ಲಿಂಗ್ ನೋಡ್ಬೋದು, ಇಂಡೈರೆಕ್ಟ್ ಚಾನಲ್ ನೋಡ್ಬೋದು. ಹಾಗಾಗಿ ಉತ್ತರ ಡಿ. ಈಗ 4ನೇ ಪ್ರಶ್ನೆ ನೋಡ್ಬೇಕಾದ್ರೆ ವಾಟ್ ಆರ್ ದ ಟೈಪ್ಸ್ ಆಫ್ ಇಂಟಿಗ್ರೇಟೆಡ್ ಚಾನಲ್ಸ್ ಅಂತ ಹೇಳ್ತಾ ಇದ್ದಾರೆ. ಇಂಟಿಗ್ರೇಟೆಡ್ ಚಾನಲ್ಸ್ ಅಂತ ಓಕೆ, ಅದರಲ್ಲಿ ನೋಡಿ ಎ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಚಾನಲ್, ಬಿ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಚಾನಲ್, ಸಿ ಬೋತ್ ಎ ಅಂಡ್ ಬಿ, ಡಿ ನನ್ ಆಫ್ ದ ಅಬೋ. ಇದಕ್ಕೆ ಉತ್ತರ ಏನಾಗಿರ್ಬೋದು, ಇಂಟಿಗ್ರೇಟೆಡ್ ಚಾನಲ್ಸ್ ಅಲ್ಲಿ ಮುಖ್ಯವಾಗಿ 2 ನೋಡ್ತೀವಿ, ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಅಲ್ವಾ. ಸೊ ಹಾಗಾಗಿ ಇದ್ರ ಉತ್ತರ ಏನಾಗಿದೆ, ಆನ್ಸರ್ ಮಸ್ಟ್ ಬಿ ಸಿ ಅಲ್ವಾ. ಓಕೆ, ಈಗ 5ನೇ ಪ್ರಶ್ನೆ ಹೀಗಿದೆ, ವಾಟ್ ಆರ್ ದ ಟೈಪ್ಸ್ ಆಫ್ ವರ್ಟಿಕಲಿ ಇಂಟಿಗ್ರೇಟೆಡ್ ಚಾನಲ್ಸ್ ಅಂತ ಹೇಳ್ತಾ ಇದ್ದಾರೆ. ವರ್ಟಿಕಲಿ ಅಂದ್ರೆ ಇಲ್ಲಿ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಟೆಡ್ ವರ್ಟಿಕಲ್ ಚಾನಲ್ಸ್, ಆಪ್ಷನ್ ಬಿ ಬಂದ್ಬಿಟ್ಟು ಕಾಂಟ್ರಾಕ್ಚುಯಲ್ ವರ್ಟಿಕಲ್ ಚಾನಲ್ಸ್, ಆಪ್ಷನ್ ಸಿ ಬಂದ್ಬಿಟ್ಟು ಕಾರ್ಪೊರೇಟ್ ವರ್ಟಿಕಲ್ ಚಾನಲ್ಸ್, ಮತ್ತೆ ಆಪ್ಷನ್ ಡಿ ಬಂದ್ಬಿಟ್ಟು ಆಲ್ ಆಫ್ ದ ಅಬೋ ಅಂತ. ಹೌದಾ, ಇದಕ್ಕೆ ಉತ್ತರ ಏನಾಗಿದೆ, ಯಾಕಂದ್ರೆ ನಾವು ಟೈಪ್ಸ್ ಆಫ್ ವರ್ಟಿಕಲ್ ಇಂಟಿಗ್ರೇಟೆಡ್ ಚಾನಲ್ಸ್ ಅಂತ ತಗೊಂಡಾಗ ಈ ಮೇಲಿನ 3 ಚಾನಲ್ಸ್ ಗಳು ಕೂಡ ವರ್ಟಿಕಲ್ ಇಂಟಿಗ್ರೇಟೆಡ್ ಚಾನಲ್ಸ್ ಆಗಿರೋದ್ರಿಂದ ಆನ್ಸರ್ ಮಸ್ಟ್ ಬಿ ಡಿ ಆಗಿದೆ. ಹಾಗೇನೆ ನಾವು ಈ ಒಂದು ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಟೈಪ್ಸ್ ಬಗ್ಗೆ ನಾವು ರೆಫರೆನ್ಸ್ ಗಳನ್ನು ನೋಡ್ಬೇಕಾದ್ರೆ ಕರುಣಾಕರನ್ ಕೆ 2010 ಒಂದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಎಡಿಷನ್ ಹಿಮಾಲಯ ಪಬ್ಲಿಷಿಂಗ್ ಹೌಸ್ ನವರು ಪಬ್ಲಿಷ್ ಮಾಡಿರ್ತಾರೆ. ಮತ್ತೆ ಅದ್ರ ಜೊತೆಗೆ ಫಿಲಿಪ್ ಕೋಟ್ಲರ್, ಕೆವಿನ್ ಲೇನ್ ಕೆಲರ್, ಅಬ್ರಹಂ ಕೋಸೆ, ಮಿಥಲೇಶ್ವರ್
ಇವರು ಒಂದು 2009 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 13th ಎಡಿಷನ್ ನಾವು ರೆಫರ್ ಮಾಡಿದ್ವಿ. ಅದ್ರ ಜೊತೆಗೆ ಶರ್ಲೇಕರ್ ಎಸ್ಎ ಮತ್ತೆ ಕೃಷ್ಣಮೂರ್ತಿ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 14th ಎಡಿಷನ್ ಅದನ್ನ ಹಿಮಾಲಯ ಪಬ್ಲಿಷಿಂಗ್ ಹೌಸ್ ನವರು ಪಬ್ಲಿಷ್ ಮಾಡಿದ್ರು, ಅದನ್ನ ರೆಫರ್ ಮಾಡಿದ್ವಿ. ಅದ್ರ ಜೊತೆಗೆ ವಿಲಿಯಂ ಜೆ ಸ್ಟ್ಯಾನ್ಟನ್ ಅವರ ಫಂಡಮೆಂಟಲ್ಸ್ ಆಫ್ ಮಾರ್ಕೆಟಿಂಗ್ 10ನೇ ಎಡಿಷನ್ ಅದನ್ನ ಟಾಟಾ ಮ್ಯಾಕ್ರೋ ಹಿಲ್ ಪಬ್ಲಿಕೇಶನ್ಸ್ ನ್ಯೂ ದಿಲ್ಲಿ ಅವರು ಪಬ್ಲಿಷ್ ಮಾಡಿದ್ರು, ಅದನ್ನ ನಾವು ರೆಫರ್ ಮಾಡಿದ್ವಿ. ಹಾಗೇನೆ ನೀವು ಕೂಡ ಸಾಧ್ಯ ಆದಷ್ಟು ಈ ಒಂದು ಬುಕ್ಗಳನ್ನ ಹೆಚ್ಚಿನ ಮಟ್ಟಿಗೆ ರೆಫರ್ ಮಾಡಿ. ಧನ್ಯವಾದಗಳು.